ನಮಸ್ಕಾರ ಸ್ನೇಹಿತರೆ, ಯೇಸುವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಪುದೀನ ಲೀವ್ಸಿಂದ ಮಾಡೋ ಚಟ್ನಿನ ಹೇಳ್ಕೊಡ್ತೀನಿ. ಇದಂತೂ ತುಂಬ ಹೆಲ್ತಿಗೆ ಒಳ್ಳೆಯದು. ಯಾಕೆಂದರೆ ಇದು ಒಂದು ಪುದೀನ ಒಳ್ಳೆ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಅದರಲ್ಲಿ. ಡೈಜೆಷನ್ನಿಗೆ ಒಳ್ಳೆಯದು. ಬ್ಯಾಡ್ ಬ್ರೀತ್ ಇದ್ದರೆ ಅದರಲ್ಲಿ ಒಳ್ಳೆಯದು. ಹಾಗೆ ಅದನ್ನು ನೀವು ನೀರಿಗೆ ಹಾಕಿ ಸ್ವಲ್ಪ ಕುದಿಸಿ ತಣ್ಣಗೆ ಮಾಡಿ ಹೋಲ್ ಡೇ ಕುಡಿತಾ ಇದ್ದರೂ ಬಾಡಿಗೆ ತುಂಬ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಒಂದು ಮುಷ್ಟಿಯಷ್ಟು ಪುದೀನನ ಈ ರೀತಿ ಚೆನ್ನಾಗಿ ಬಿಡಿಸ್ಕೊಂಡ್ಬಿಟ್ಟು ತೊಳೆದ್ಬಿಟ್ಟು ಸೈಡಲ್ಲಿ ಇಟ್ಕೋಬೇಕು ಅದನ್ನು. ಹಾಗೆಯೇ ಆಮೇಲೆ ಬೇರೆ ಅದಕ್ಕೆ ಚಟ್ನಿಗೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆಯಲ್ಲ ಅದನ್ನು ಫ್ರೈ ಮಾಡ್ಕೋಬೇಕು. ಫಸ್ಟ್ ಇದಿಷ್ಟು ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಬಾಣಲೆ ಇಟ್ಬಿಟ್ಟು ಆ ಬಾಣಲೆಗೆ 2 ಸ್ಪೂನು ಉದ್ದಿನಬೇಳೆ, ಹಾಗೆ 2 ಸ್ಪೂನು ಧನಿಯಾ, 1 ಸ್ಪೂನ್ ಜೀರಿಗೆ ಹಾಕಿಬಿಟ್ಟು ಫಸ್ಟು ಸ್ಲೋ ಉರಿನಲ್ಲಿ ಚೆನ್ನಾಗಿ ಕಪ್ ಮಾಡಬಾರ್ದು. ಕಪ್ಪಾದರೆ ಕಹಿಯ ಬಂದುಬಿಡುತ್ತೆ ಚಟ್ನೀಲಿ. ಹಾಗಾಗಿ ಅದನ್ನು ಹಾಗೆ ಸಣ್ಣ ಉರಿಯಲ್ಲಿ ಫಸ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲ ಮೂರನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಚಿಕ್ಕ ಲಿಂಬೆ ಹಣ್ಣು ಗಾತ್ರದಷ್ಟು ಬೇಡ, ಒಂದು ಸ್ವಲ್ಪನೇ, ಇದ್ದಿದ್ರೆ ಹುಳಿ ಬಂದುಬಿಡುತ್ತೆ. ಅಂದರೆ ನಾವು ಎಷ್ಟು ಪುದೀನ ಲೀವ್ಸ್ ಇಟ್ಕೊಳ್ತೀವೋ ಹಾಗೆ ಆದಷ್ಟು ಒಂದು ಸ್ವಲ್ಪ ಟೆಮರಿಂಡ, ಹುಣಸೆ ಹಣ್ಣು, ಹಾಗೆ 2 ಖಾರಕ್ಕೆ 2 ಗ್ರೀನ್ ಚಿಲ್ಲಿನೂ ಇದಕ್ಕೆ ಹಾಕಿಬಿಟ್ಟು ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಷ್ಟನ್ನು ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ನಾವು ತೊಳೆದಿಟ್ಕೊಂಡಿರ್ತೀವಲ್ವ ಪುದೀನ, ಆ ಪುದೀನನ ಇದಕ್ಕೆ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಅದಷ್ಟು ಫಸ್ಟ್ ಇದಿಷ್ಟು ಮಾಡ್ಕೊಳ್ಳುವ ಪ್ರೊಸೆಸ್. ನೋಡಿ, ಹೀಗೆ ಇದು ಹುಣಸೆ ಹಣ್ಣು ಹಾಕಿದೆ, ಆಮೇಲೆ ಒಂದು ಸ್ವಲ್ಪ 2 ಚಿಲ್ಲಿ ಹಾಕಿದ್ದೆ ಆವಾಗಲೇ. ಅದೆಲ್ಲ ಸ್ವಲ್ಪ ಬಾಡಿಕೊಂಡಾದ್ಮೇಲೆ ನಾವು ತೊಳೆದಿಟ್ಕೊಂಡಿರ್ತೀವಲ್ವ ಫಸ್ಟೇನೆ ಪುದೀನನ, ಆ ಪುದೀನನ ಇದಕ್ಕೆ ಹಾಕಬೇಕು. ಸೊ ನಾನಾಗಲೇ ಹೇಳ್ದಂಗೆ ಪುದೀನದ ಯೂಸಸ್ಸಿಗೆ ಬಂದರೆ, ಸೊ ಇದು ಹೀಗೆ ಸ್ಕಿನ್ನಿಗೆ ಒಳ್ಳೆಯದು. ಆದರೆ ಜಾಸ್ತಿ ಯಾವುದನ್ನೇ ಆದರೂ ಮಾಡ್ರೇಷನಲ್ಲಿ ತೊಗೋಬೇಕು. ತುಂಬ ತೊಗೊಂಡ್ರೆ ಲಿವರ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿ ಪುದೀನನ ಹಾಕಿದೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮತ್ತೆ ಫ್ರೈ ಮಾಡಿ, ಅದು ಶ್ರಿಂಕ್ ಆಗಿ ಇಷ್ಟೇ ಸ್ವಲ್ಪ ಆಗುತ್ತೆ, ಚೆನ್ನಾಗಿ ಅದು ಫ್ರೈ ಆಗುತ್ತೆ. ಅದಾದಮೇಲೆ ಒಂದು ತಟ್ಟೆಗೆ ಅದಷ್ಟು ಎಲ್ಲ ಹಾಕಿಟ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಇದಿಷ್ಟರ ಜೊತೆ ಇವಾಗ ನಮಗೆ ರುಬ್ಬಕ್ಕೆ ಕಾಯಿ ಸಹ ಬೇಕು. ಕಾಯಿನ ಅದೊಂದು ಚೂರು, ಒಂದು 1/4 ಕಪ್ ಆಗಷ್ಟು ಕಾಯಿನ ರುಬ್ಬಿ ಇಟ್ಕೊಳ್ಬೇಕಾಗತ್ತೆ ನೀವು. ನೋಡಿ, ಇದೆಲ್ಲ ಫಸ್ಟ್ ಚೆನ್ನಾಗಿ ಫ್ರೈ ಆಯ್ತು. ಈಗ ಶ್ರಿಂಕ್ ಆಗ್ತಾ ಬರ್ತಾ ಇದೆ. ಅದನ್ನು ಹಾಗೆ ಒಂದು ತಟ್ಟೆಗೆ ಹಾಕ್ಕೊಳ್ಬೇಕು. ಸೊ ಹೀಗೆ ಪುದೀನಾನ ಚಟ್ನಿ, ಸಾಸ್ ಅದೆಲ್ಲದಕ್ಕೂ ಟೀ ಮಾಡುವಾಗ ಸೇರಿಸ್ಕೊಳ್ಬೋದು. ಪುದೀನ ಲೀವ್ಸ್ ಒಟ್ನಲ್ಲಿ ಏನೇ ಆದರೂ ಮಾಡ್ರೇಷನಲ್ಲಿ ತಿನ್ನಬೇಕು. ಈವನ್ ಟೂತ್ ಪೇಸ್ಟ್ಗೆ ಸಹ ಇದನ್ನು, ಮೌತ್ ವಾಷಸ್ಗೆ ಮಿಂಟ್ ಮೌತ್ ವಾಶ್ ಇರುತ್ತೆ. ಆಮೇಲೆ ಇನ್ನು ಹೀಗೆ ಟೂತ್ ಏಕಿಗೆ ಇದನ್ನು, ಅಂದರೆ ಹಲ್ಲು ನೋವು ಬಂದರೆ ಯೂಸ್ ಮಾಡ್ಬೋದು. ಹೀಗೆ ತುಂಬ ಯೂಸಸ್ ಇದೆ ಪುದೀನದು. ನೋಡಿ, ತಟ್ಟೆಗೆಲ್ಲ ಈ ಥರ ಹಾಕಿಟ್ಕೊಂಡೆ. ಒಂದು 1/4 ಕಪ್ ಆಗಷ್ಟು ಕಾಯಿ ಸಹ ತುರಿದಿಟ್ಕೊಂಡೆ. ಈಗ ಇನ್ನೇನು ಖಾರ ಹಾಕಾಗಿದೆ, ಮಸಾಲೆ ಎಲ್ಲ ಆಯಿತು. ನಮಗೆ ನೆಕ್ಸ್ಟ್ ಬೇಕಾಗಿರೋದು ಉಪ್ಪು ಹಾಕ್ಕೊಳ್ಬೇಕು. 1 ಸ್ಪೂನ್ ಆಗಷ್ಟು ಇದಕ್ಕೆ ಉಪ್ಪು ಸಹ ಹಾಕ್ಕೊಳ್ಬೇಕು. ಹಾಗೆ ಒಂದು ಸ್ವಲ್ಪ ಏನೇ ಅದು ಮಾಡಿದರೂ ಒಂಚೂರು ಬೆಲ್ಲ ಹಾಕಿದರೆ ಅದು ಟೇಸ್ಟ್ನ ಬ್ಯಾಲೆನ್ಸ್ ಮಾಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. ಒಂದು ಚೂರು, ಒಂದು 1/4 ಕೈಯಲ್ಲಿ ಒಂದು ಚೂರು ಹಿಂಗೆ ತೆಗೆದು 1/4 ಚಮಚ ಆಗಷ್ಟು ಬೆಲ್ಲ ಹಾಕ್ಕೊಳ್ಬೇಕು. ಬೆಲ್ಲ ಹಾಕ್ಕೊಂಡು ಇದೆಲ್ಲ ತಣ್ಣಗಾದ್ಮೇಲೆ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನು. ನೋಡಿ, ಈ ರೀತಿ ಪುದೀನ ಚಟ್ನಿ ಮಾಡ್ಕೋಬೇಕು. ಇದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ರೆ ಇವಾಗ ಆಗೋಯ್ತು. ನೋಡಿ, ಇದಿಷ್ಟು ರೆಡಿ ಆಯಿತು. ಇಷ್ಟ ಆಗ್ತಿದ್ದಂಗೆ ಮೇಲಿಂದ ನಾನು ಆ ಕಡೆ ಒಗ್ಗರಣೆ ರೆಡಿ ಮಾಡಿಟ್ಕೊಂಡೆ, ಅದನ್ನು ಹಾಕಿಬಿಟ್ಟೆ. ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಇದೇನಾ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೀದೆ ನಾನು ಹೇಳಿದ ಹಾಗೆ ನನ್ನ ಯೇಸುವಿ ಪ್ರಪಂಚ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ತುಂಬ ಒಳ್ಳೆಯದು. ನೀವು ಡೈಲಿ ಯಾವಾಗಲೂ ಟ್ವೈಸ್ ಎ ವೀಕ್ ಆದರೂ ಯೂಸ್ ಮಾಡ್ಬೋದು. ಯಾಕಂದರೆ ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ದೇಹದಲ್ಲಿ ಏನಾದರೂ ವಿಷಕಾರಿ ಪದಾರ್ಥಗಳು ಸೇರಿದರೆ ಈ ಥರ ಒಳ್ಳೊಳ್ಳೆ ಚಟ್ನಿಗಳೆಲ್ಲ ಮಾಡ್ಕೊಂಡು ತಿಂದರೆ ನೀವು, ನಮ್ಮ ದೇಹದಲ್ಲಿ ಬೇಡದಿರೋ ವಿಷಗಳೆಲ್ಲ ಹೊರಗೆ ಹೋಗಿಬಿಟ್ಟು ದೇಹ ಹೆಲ್ದಿ ಆಗುತ್ತೆ. ಅದಕ್ಕೋಸ್ಕರನಾದರೂ ನಾವು ನಮ್ಮ ಡಯಟಲ್ಲಿ ಇದನ್ನು ಯೂಸ್ ಮಾಡಬೇಕು. ಥ್ಯಾಂಕ್ ಯು.